ರೈತರು ಆ ದೇವ್ರನ್ನ ನೋಡಿರ್ತಾರೆ ಇಲ್ಲೋ ಆಗೋದಿಲ್ಲ. ನಾವು ಹೋಗಿ ಅವರಿಗೆ ನೀರ್ ಕೊಟ್ರೆ ನಮ್ಮನ್ನ ದೇವ್ರ ತರ ನೋಡ್ತಾರೆ. ಅವ್ರ ಸಾಯೋವರೆಗೂ ನಮ್ಮ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಮ್ಯಾಕ್ಸ್ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ತುಂಬಾ ಅಕ್ಯುರಸಿ ಕೊಡ್ತಿದೆ. ವಾಟರ್ ಡಿಟೆಕ್ಟರ್ ಫೀಲ್ಡ್ ಅಲ್ಲಿ, ಸರ್ವೆ ಮಾಡೋ ಫೀಲ್ಡ್ ಅಲ್ಲಿ ಈಗ ಬಹಳಷ್ಟು ಜನ ಕಸ್ಟಮರ್ಸ್ ಪರ್ಚೇಸ್ ಮಾಡಿ ನಮ್ಮಲ್ಲಿ ತರಬೇತಿ ಪಟ್ಟು ಡಿಗ್ರಿ ಕಂಪ್ಲೀಟ್ ಮಾಡಿರೋರಾಗಿರ್ಬೋದು. ಇವ್ರು ಜಿಯಾಲಜಿಸ್ಟ್ ಗಳು ಮಾತ್ರ ಅಲ್ಲ, ಬೇರೆ ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಇರೋರು, ಪ್ಯಾಷನ್ ಇರೋರು ಖಂಡಿತವಾಗ್ಲೂ ಮಾಡ್ಬೋದು. ಬನ್ನಿ ಸಿದ್ಧಾನ್ ಎಂಟರ್ಪ್ರೈಸಸ್ ಅಲ್ಲಿ ತರಬೇತಿ ತಗೊಳ್ಳಿ, ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿ. ಅದರಿಂದ ತರಬೇತಿ ತಗೊಳ್ಳಿದ್ರಿಂದ ತಿಂಗಳಿಗೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿವರೆಗೂ ನೀವು ಇನ್ಕಮ್ ಅರ್ನ್ ಮಾಡಬಹುದು. ಆ ತರ ಮಾಡಬಹುದು. 40% ಅಕ್ಯುರಸಿ ಇತ್ತು ಕೆಲವೊಂದು ಎಕ್ವಿಪ್ಮೆಂಟ್ಸ್, ಅದನ್ನ 95% ವರೆಗೂ ತಗೊಂಡ್ಬಂದಿದ್ವಿ ಮ್ಯಾಕ್ಸ್ ಇಂದ. ಗ್ರಾಫ್ ಎಲ್ಲ ಕೊಡ್ತೀವಿ ಸರ್. ಗ್ರಾಫ್ ಏನ್ ಕೊಡಲ್ಲ ಅಂತ ಇಲ್ಲ. ಗ್ರಾಫ್ ಅಲ್ಲಿ ಹೋಗಿ ಅವ್ರದ್ದು ಜಮೀನಲ್ಲಿ ಏನ್ ಸ್ಕ್ಯಾನ್ ಮಾಡ್ತೀವಿ, ಲೈವ್ ಗ್ರಾಫ್ ಬರುತ್ತೆ. ಲೈವ್ ಗ್ರಾಫ್ ತೆಗೆದು ಅವ್ರಿಗೆ ಕೊಡ್ತೀವಿ. ಅದ್ರಲ್ಲಿ ಏನ್ ಎಷ್ಟೆಷ್ಟು ಮೀಟರ್ಗೆ ಫ್ರಾಕ್ಚರ್ಸ್ ಇದೆ ಅನ್ನೋದನ್ನ ಅವ್ರಿಗೆ ಹೇಳ್ತೀವಿ. ಡ್ರಿಲ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಹೇಳ್ತೀವಿ. ಅದೆಲ್ಲ ಓಕೆ ಆದ್ರೆ ನಾವು ಗ್ರಾಫ್ ಕೊಟ್ಟು ಪಾಯಿಂಟ್ ಮಾಡಿಸಿ ಸರ್ ಅಂತ ಹೇಳ್ತೀವಿ. ಹೌದು ಸರ್. ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಮಿಷಿನ್ ಅಂತೂ ಕಂಪಲ್ಸರಿ ಇದೆ. ಸೊ ಅಲ್ಲಿ ಹತ್ರದಲ್ಲಿರೋರು ಯಾರೇ ನಮಗೆ ಫೋನ್ ಮಾಡೋದು ಅವ್ರನ್ನ ಕಳ್ಸಿಕೊಟ್ಟು ನಾವು ಸರ್ವಿಸ್ ಕೊಡ್ತೀವಿ. ಸೊ ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ನಮ್ ಜೊತೆ ಏನಂತಂದ್ರೆ ಸಿದ್ಧಾನ್ ಎಂಟರ್ಪ್ರೈಸಸ್ ಟೀಮ್ ಇದೆ. ಒಂದು ನವಗ್ರಹ ಟೀಮ್ ಅಂತಾನೆ ಹೇಳ್ಬೋದು. ನೋಡಿ ಕಾಣ್ತಾ ಇದೆ, A to Z ಏನಂತಂದ್ರೆ ಟೀಮ್ ವರ್ಕ್ ಇದೆ ಅವ್ರ ಜೊತೆ. ಸೊ ಮತ್ತೊಮ್ಮೆ ಏನಂತಂದ್ರೆ ವಿಡಿಯೋ ಶೂಟಿಂಗ್ ಬಂದಿದ್ದೀನಿ ನಾನು. ಮ್ಯಾಕ್ಸ್ ಕಂಪನಿ ಏನಂತಂದ್ರೆ ಇದು ಬಂದ್ಬಿಟ್ಟು ಏನಂತಂದ್ರೆ ಲೊಕೇಟರ್ ಇರುತ್ತೆ. ಸೊ ಪ್ರತಿಯೊಬ್ಬರಿಗೆ ಏನಂತಂದ್ರೆ ರೈತರಿಗೆ ಏನಂತಂದ್ರೆ ಈ ಮ್ಯಾಕ್ಸ್ ಕಂಪನಿ ಏನಂತಂದ್ರೆ ಪ್ರಾಡಕ್ಟ್ ತಗೊಂಡು ಏನಂತಂದ್ರೆ ಅವ್ರ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಏನಂತಂದ್ರೆ ಸೊ ಬೋರ್ವೆಲ್ ಪಾಯಿಂಟ್ ಗೋಸ್ಕರ ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾರೇ ಬೇಕಾಗಿತ್ತು ಅಂದ್ರೆ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಸೊ ಪ್ರತಿಯೊಬ್ಬರಿಗೆ ಏನಂತಂದ್ರೆ ಅವ್ರ ಜಿಲ್ಲೆಯಲ್ಲಿ ಅವರೇ ಏನಂತಂದ್ರೆ ಬೋರ್ ಪಾಯಿಂಟ್ ತೋರಿಸಿ ತಿಂಗಳಿಗೆ ಲಕ್ಷಾನ್ಗಟ್ಲೆ ಅರ್ನ್ ಮಾಡ್ತಾ ಇದ್ದಾರೆ. ಬನ್ನಿ ನಮ್ ಜೊತೆ ಸರ್ ಇದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಅಬ್ದುಲ್ ಅವರೇ. ಸರ್ ಈಗ ಎಂಟರ್ ಟೀಮ್ ಇದೆ ನಿಮ್ದು, ಒಂದು ನವಗ್ರಹ ಟೀಮ್ ತರನೇ ಇದೆ. ಸೊ ತುಂಬಾ ಜನ ಇದಾರೆ. ಇವತ್ತಿನ ವಿಡಿಯೋಗಾಗಿ ಬಂದಿರೋರು ಇಷ್ಟು ಜನ ಮಾತ್ರ. ಅಕ್ರಾಸ್ ಕರ್ನಾಟಕ ಇದಾರೆ, ನಮ್ಗೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಇದಾರೆ. ತಾಲೂಕ್ ಲೆವೆಲ್ ತಗೊಂಡ್ ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅಷ್ಟೇ. ಸರ್ ಈಗ ಮ್ಯಾಕ್ಸ್ ಅನ್ನೋದು ಕರ್ನಾಟಕದಲ್ಲಿ ಒಂಥರ ಓಡ ಕುದುರೆ ತರ ಆಗಿದೆ. ಈ ಒಂದು ಬ್ರ್ಯಾಂಡ್ ಬಂದ್ಬಿಟ್ಟು ಅಕ್ಯುರಸಿ ಬಂದ್ಬಿಟ್ಟು ರೈತರಿಗೆ ಕೊಡುವಂತ ಸರ್ವಿಸ್ ಆಗಿರ್ಬೋದು. ಸೊ ಮತ್ತೊಮ್ಮೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀರಿ, ಏನೋ ಒಂದು ಹೊಸ ಅಪ್ಗ್ರೇಡೇಷನ್ ಬಂದಿದೆ? ಖಂಡಿತವಾಗ್ಲೂ ಸರ್. ಮ್ಯಾಕ್ಸ್ ಬಂದ್ಬಿಟ್ಟು ನಮ್ಗೆ ಈಗ ಆಲ್ರೆಡಿ 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ನಾವು 100+ ಎಕ್ವಿಪ್ಮೆಂಟ್ಸ್ ಅಕ್ರಾಸ್ ಇಂಡಿಯಾ ಸೇಲ್ ಮಾಡಿದ್ದೀವಿ. ಇಂಟರ್ನ್ಯಾಷನಲ್ ಪ್ರಾಡಕ್ಟ್ ಸೇಲ್ ಆಗಿದೆ. ಸೊ ಎಲ್ಲಾ ಕಂಟ್ರಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಇದೆ, ಇಲ್ಲ ಅಂತಿಲ್ಲ. ಬಟ್ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ನಾವು ಇಷ್ಟು ಜನ, ನಮ್ಮ ಟೀಮ್ ಇನ್ನ ಡಬಲ್ ಇದಾರೆ. ನಮ್ಮ ಮ್ಯಾಕ್ಸ್ ಪರ್ಚೇಸ್ ಮಾಡಿರೋ ಅಷ್ಟು ಜನ ಕೊಟ್ಟಿರೋ ಸರ್ವಿಸ್ ಅಕ್ಯುರಸಿ ಬಂದು ಹೆಚ್ಚು ಕಡಿಮೆ ಅಂದ್ರೆ 95% ಇದೆ. 95% ಬಟ್ ಆದ್ರೆ ನಾನ್ ಕ್ಲೈಮ್ ಮಾಡೋದು ಪ್ರಾಕ್ಟಿಕಲ್ ಆಗಿ 90% ವರೆಗೂ ಸಕ್ಸಸ್ ಕೊಡ್ತೀವಿ ಅಂತ. ಒಬ್ರು 98 ಕೊಟ್ಟಿದ್ದಾರೆ, ಒಬ್ರು 97 ಕೊಟ್ಟಿರ್ತಾರೆ, ಒಬ್ರು 95 ಕೊಟ್ಟಿರ್ತಾರೆ. ಆವರೇಜ್ ಆಗಿ ತಗೊಂಡು 85 ಇಂದ 90%. ಈಗ ನೋಡಿ ನಮ್ ಜೊತೆ ನಮ್ ಟೀಮ್ ಇದಾರೆ. ಸತೀಶ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಹರ್ಷ, ರವಿ, ಅವರು ನಮ್ಮ ಪ್ರಸನ್ನ, ಇವರು ಪ್ರೇಮ ಅಂತ ಹೇಳಿ, ಅವ್ರ ಪದ್ಮಶ್ರೀ ಅಂತ ಹೇಳಿ ಎಲ್ಲ ಟೀಮ್ ಇದಾರೆ. ಡೇಟಾ ಅನಾಲಿಸಿಸ್ ಮಾಡ್ತಾರೆ. ಮಿಸ್ಟರ್ ಹರೀಶ್ ಗೋಪಾಲ್ ಅನ್ಬಿಟ್ಟು. ಮುಖ್ಯವಾಗಿ ಇವ್ರನ್ನ ಪರಿಚಯ ಮಾಡ್ಕೊಡ್ಬೇಕು. ಏನಕ್ಕಂದ್ರೆ ನಮ್ಮ ಟೀಮ್ ಅಲ್ಲಿ ಯಾರೇ ಒಂದು ಕಸ್ಟಮರ್ ಮಿಷಿನ್ ಪರ್ಚೇಸ್ ಮಾಡಿದಾಗ ನಮ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಡೌಟ್ಸ್ ಬರುತ್ತೆ ಅವ್ರಿಗೆ, ಕರೆಕ್ಟ್ ಅಲ್ವಾ? ಈ ಮ್ಯಾಪ್ ಹೆಂಗ್ ಅನಲೈಸ್ ಮಾಡೋದು, ಹೆಂಗ್ ರಿಪೋರ್ಟ್ಸ್ ಅನಲೈಸ್ ಮಾಡೋದು, ಕಸ್ಟಮರ್ ಹೆಂಗ್ ಸರ್ವಿಸ್ ಕೊಡೋದು, ಅದನ್ನ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಿರೋದು ಇವ್ರೆ. ಇವ್ರು ಎಷ್ಟು ಸಪೋರ್ಟ್ ಇರತ್ತೆ ಅಂದ್ರೆ, ನೀವು ಒಂದು ವಾಟ್ಸ್ಆಪ್ ಕಳ್ಸಿದ್ರೆ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಿಮ್ ರಿಪ್ಲೈ ಇರುತ್ತೆ. ಈ ಪಾಯಿಂಟ್ ನಂಬರ್ ಚೆನ್ನಾಗಿದೆ, ಟ್ರೈ ಮಾಡಿ, ಇದನ್ನ ಈ ರೀಸನ್ ಡ್ರಿಲ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಕಸ್ಟಮರ್ಸ್ ಹೇಳ್ಕೊಡ್ತಾರೆ. ಅವ್ರು ಅದನ್ನೇ ರೈತರು ಕೊಡೋದ್ರಿಂದ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಗೆ. ಅದರಿಂದಲೇ ನಮ್ಗೆ ಜಾಸ್ತಿ ಸಕ್ಸಸ್ ರೇಟ್ ಬರೋದು. ಇಲ್ಲ ಅಂದ್ರೆ ಚಾನ್ಸ್ ಇಲ್ಲ, ನಮ್ಗೆ ಚಾನ್ಸ್ ಇಲ್ಲ. ಸೊ ವೀಕ್ಷಕರು ಏನಂತಂದ್ರೆ ಪೂರಾ ಎಂಟೈರ್ ಟೀಮ್ ಇದೆ. ಬನ್ನಿ ಅವರಿಂದ ಒಂದೊಂದು ವಿಡಿಯೋಗಳಿಗೆ ಏನಂತಂದ್ರೆ ಒಂದೊಂದ್ ತರ ಕ್ವಶನ್ಸ್ ಇರುತ್ತೆ. ಅವ್ರು ಯಾವ ತರ ನೀರ್ ಕೊಡ್ತಾ ಇದ್ದಾರೆ, ಯಾವ ತರ ಇಲ್ಲ, ಏನೇನಿದೆ, ಸಾಧಕ ಬಾಧಕ ಎಲ್ಲಾನು ತಿಳಿಸ್ಕೊಡ್ತೇನೆ ನಾನು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಸರ್, ನಮಸ್ತೆ. ನಮಸ್ತೆ ಅಬ್ದುಲ್ ಅವ್ರೆ. ಸರ್ ಈಗ ನವಗ್ರಹ ಟೀಮ್ ತರನೇ ಇದೆ, ನೋಡಿದ್ರೆ ನಮ್ಗೆ ಖುಷಿ ಅನ್ಸುತ್ತೆ. ಸರ್ ಈಗ ಮ್ಯಾಕ್ಸ್ ಕಂಪನಿ ಬಗ್ಗೆ ಯಾವ ತರ ರೈತರಿಗೆ ಕೊಡ್ತಾ ಇದಾರೆ, ಅವ್ರಿಗೆ ಯಾವ ತರ ಅಡ್ವಾಂಟೇಜ್ ಅಂತ ತಿಳಿಸ್ಕೊಡಿ ಫಸ್ಟ್. ಸರ್ ಮ್ಯಾಕ್ಸ್ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ತುಂಬಾ ಅಕ್ಯುರಸಿ ಕೊಡ್ತಿದೆ. ವಾಟರ್ ಡಿಟೆಕ್ಟರ್ ಫೀಲ್ಡ್ ಅಲ್ಲಿ, ಸರ್ವೆ ಮಾಡೋ ಫೀಲ್ಡ್ ಅಲ್ಲಿ ಈಗ ಬಹಳಷ್ಟು ಜನ ಕಸ್ಟಮರ್ಸ್ ಪರ್ಚೇಸ್ ಮಾಡಿ ನಮ್ಮಲ್ಲಿ ತರಬೇತಿ ಪಟ್ಟು ನೋಡಿ ಇಲ್ಲಿ ಟೀಮ್ ನಿಂತಿದ್ದಾರೆ. ಇನ್ನೂ ಸುಮಾರಷ್ಟು ಜನ ಇದ್ದಾರೆ. ಪಾಪ ಅವಕಾಶ ಇರ್ಲಿಲ್ಲ ಬರ್ಲಿಕ್ಕೆ ಅವ್ರಿಗೆ, ಸ್ವಲ್ಪ ಅವರ ಪರ್ಸನಲ್ ರೀಸನ್ಸ್ ಇಂದ. ಬಟ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಕ್ಕೆ. ಎವ್ರಿ ಜಿಲ್ಲೆಯಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ನಮ್ಮ ಮಿಷಿನ್ ಅಂತೂ ಕಂಪಲ್ಸರಿ ಇದೆ. ಸೊ ಅಲ್ಲಿ ಹತ್ರದಲ್ಲಿರೋರು ಯಾರೇ ನಮಗೆ ಫೋನ್ ಮಾಡೋದು ಅವ್ರನ್ನ ಕಳ್ಸಿಕೊಟ್ಟು ನಾವು ಸರ್ವಿಸ್ ಕೊಡ್ತೀವಿ. ಜೊತೆಗೆ ಇದರಿಂದ ನೀವು equipment ಇನ್ನು ಯಾರು ಪರ್ಚೇಸ್ ಮಾಡಿಲ್ಲ, ಪರ್ಚೇಸ್ ಮಾಡ್ಬೇಕಂತಿದ್ದೀರಾ, ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರ್ಸ್ ಆಗ್ಬೋದು, ಜಿಯಾಲಜಿಸ್ಟ್ ಓದಿರೋರಾಗಿರ್ಬೋದು, ಡಿಗ್ರಿ ಕಂಪ್ಲೀಟ್ ಮಾಡಿರೋರಾಗಿರ್ಬೋದು. ಈಗಾಗಲೇ ಸುಮಾರು ಸತಿ ಹೇಳಿದ್ದೀನಿ, ಇವ್ರು ಜಿಯಾಲಜಿಸ್ಟ್ ಗಳು ಮಾತ್ರ ಅಲ್ಲ, ಬೇರೆ ಯಾರು ಬೇಕಾದ್ರೂ ಇಂಟ್ರೆಸ್ಟ್ ಇರೋರು, ಪ್ಯಾಷನ್ ಇರೋರು ಖಂಡಿತವಾಗ್ಲೂ ಮಾಡ್ಬೋದು. ಬನ್ನಿ ಸಿದ್ಧಾನ್ ಎಂಟರ್ಪ್ರೈಸಸ್ ಅಲ್ಲಿ ತರಬೇತಿ ತಗೊಳ್ಳಿ, ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿ. ಅದರಿಂದ ತರಬೇತಿ ತಗೊಳ್ಳಿದ್ರಿಂದ ತಿಂಗಳಿಗೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿವರೆಗೂ ನೀವು ಇನ್ಕಮ್ ಅರ್ನ್ ಮಾಡಬಹುದು. ಆ ತರ ಮಾಡಬಹುದು. ಖಂಡಿತ ನೀರ್ ಕೊಟ್ಟಂಗ ಆಗುತ್ತೆ ಸರ್, ಡ್ಯೂಯಲ್ ಪರ್ಪಸ್ ಅಲ್ವಾ?
ಜನರಿಗೆ ನೀರ್ ಅದೇ ಜಿಲ್ಲೆಯಲ್ಲಿ ಜನರಿಗೆ ನೀರ್ ಕೊಟ್ಟಂಗ ಆಗುತ್ತೆ. ಸೊ ಮತ್ತೆ ಅವರು ದುಡಿಮೆ ಮಾಡಿದ್ದಾರೆ ಯಾಕಂದ್ರೆ ಅವರು ಎಕ್ವಿಪ್ಮೆಂಟ್ ದುಡ್ಡು ಮಿಷಿನ್ ಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ಮೇಲೆ ಅವರು ಫ್ರೀ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ಲ, ಅದಕ್ಕೆ ಅಂತ ಸರ್ಟನ್ ಪ್ರೈಸ್ ಫಿಕ್ಸ್ ಮಾಡಿರ್ತಾರೆ, ಅದನ್ನ ತಗೊಂಡು ಸರ್ವಿಸ್ ಕೊಡ್ತಾರೆ ಸರ್. ಅದರಿಂದ ಏನಿಲ್ಲ. ಸುಮಾರು ಜನ ನೋಡಿ ನಮ್ಮ ಸತೀಶ್ ಈಗ ಆಲ್ರೆಡಿ ತಗೊಂಡು 1.5 ವರ್ಷ ಆಯ್ತು. ಅವ್ರು ಹೆಚ್ಚು ಕಡಿಮೆ ಅವ್ರು ಕಮರ್ಷಿಯಲ್ಸ್ ಬೇಡ, ಬಟ್ ಈಸ್ ವೆಲ್ ಸೆಟಲ್ಡ್, ಚೆನ್ನಾಗಿದ್ದಾರೆ, ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಎಲ್ಲದಕ್ಕಂತ ಕಮರ್ಷಿಯಲ್ಸ್ ಇಂಪಾರ್ಟೆಂಟ್ 95% ಅಕ್ಯುರೇಸಿ ಕೊಟ್ಟಿದ್ದಾರೆ ಫೀಲ್ಡ್ ಅಲ್ಲಿ. 95% ಅಕ್ರಾಸ್ ಕರ್ನಾಟಕ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಎಕ್ಸೆಪ್ಟ್ ನಿಮ್ ಉತ್ತರ ಕರ್ನಾಟಕ ಬಿಸಿಲಿಗೆ ಬರಲ್ಲ, ಬೆಳಗಿದ್ದಾರೆ, ಅವ್ರು ಕಪ್ಪಗಾಗ್ಬಿಡ್ತಾರೆ ಅಂತ ಬರಲ್ವಂತೆ. ಇವ್ರು ಮಿಸ್ಟರ್ ಹರ್ಷ ಅನ್ಬಿಟ್ಟು ಇವ್ರು ನೋಡಿ, ಇವ್ರು ಮಾಗಡಿ, ತುಮಕೂರು, ಈ ಕಡೆ ತರೀಕೆರೆ, ಶಿವಮೊಗ್ಗ ಡಿಸ್ಟ್ರಿಕ್ಟ್, ಅವರು ಹೆಚ್ಚು ಕಡಿಮೆ 200+ ಪಾಯಿಂಟ್ಸ್ ಮಾಡಿದ್ದಾರೆ. ಅವ್ರದ್ದು ಅಕ್ಯುರಸಿ 95+ ಇದೆ. ಮತ್ತೆ ರವಿ ಅವರು, ಅವ್ರ ಟೀಮ್ ಮೇಟ್ಸ್, ಮತ್ತೆ ಪ್ರಸನ್ನ ಅವರು, ಇವರು ಮುಖ್ಯವಾಗಿ ನಿಮ್ಮ ಉತ್ತರ ಕರ್ನಾಟಕದವ್ರು. ಈಗ ಆಲ್ರೆಡಿ ಡಿಸ್ಟ್ರಿಕ್ಟ್ ಕಡಕ್ಕಿದ್ದಾರೆ, ಬಟ್ ಕೆಲಸ ಮಾತ್ರ ಕಡಕ್ ಆಗಿ ಮಾಡ್ತಾರೆ. ಯಾವುದೇ ರೀತಿ ನಿಮ್ಗೆ ತೊಂದರೆ ಇಲ್ಲ. ಪ್ರಾಮಾಣಿಕವಾಗಿ ಫೀಲ್ಡ್ ಅಲ್ಲಿ ಎಕ್ವಿಪ್ಮೆಂಟ್ ಯೂಸ್ ಮಾಡಿ, ಮಿಷಿನ್ ನ ಯೂಸ್ ಮಾಡಿ, ಡೇಟಾ ಅನಲೈಸ್ ಮಾಡಿ ರಿಪೋರ್ಟ್ಸ್ ಕೊಡೋದ್ರಲ್ಲಿ ಅವ್ರ ಎಕ್ಸ್ಪರ್ಟ್. ಅವ್ರ ಇಷ್ಟಕ್ಕೂ ಸಿವಿಲ್ ಇಂಜಿನಿಯರ್ ಅವರು. ಆಮೇಲೆ ಇವ್ರು ಮಿಸ್ಟರ್ ಪ್ರೇಮ ಮತ್ತೆ ಪದ್ಮಶ್ರೀ ಅನ್ಬಿಟ್ಟು ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ರಿಪೋರ್ಟ್ಸ್ ಅನಲೈಸೇಷನ್ ಅಲ್ಲಿ ಎಕ್ಸ್ಪರ್ಟ್ಸ್. ಅವ್ರ ರಿಪೋರ್ಟ್ಸ್ ಆಫೀಸ್ ಅಲ್ಲಿ ನಿಮ್ಗೆ ಯಾರೇ ರಿಪೋರ್ಟ್ಸ್ ಬೇಕು ಅಥವಾ ಏನೋ ಸರ್ವಿಸ್ ಬೇಕಂದಾಗ ಕಾಲ್ ಮಾಡಿದಾಗ ಅವ್ರು ಅನಲೈಸ್ ಮಾಡ್ತಾರೆ. ಯಾವ ರೀತಿಯಲ್ಲಿ ಮ್ಯಾಕ್ಸ್ ರಿಪೋರ್ಟ್ಸ್ ಅನಲೈಸ್ ಮಾಡ್ಬೇಕು ಅನ್ನೋದು ಕಸ್ಟಮರ್ ಸಪೋರ್ಟ್ ಕೊಡ್ತಾರೆ. ಸಪೋರ್ಟ್ ಟೀಮ್ ಅಲ್ಲಿ ಇದಾರೆ ಅವ್ರು. ಓಕೆ ಸರಿ, ಇಷ್ಟೆಲ್ಲ ಆಯ್ತು. ಸೊ ಜನರಿಗೆ ಇರುತ್ತೆ ಸರ್, ನಿಮ್ ಟೀಮ್ ಗಳಿಂದ ಎಲ್ಲಾ ಜಿಲ್ಲೆಯಲ್ಲಿ ಏನಾದ್ರು ಮಾಡಿಕೊಡಂಗಿರಾ? ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಸರ್, ಅದ್ರಲ್ಲೇನ್ ತೊಂದ್ರೆ ಇಲ್ಲ. ಈಗ ಸ್ಪೆಸಿಫಿಕ್ ಆಗಿ ಯಾರ್ಯಾರು ಹತ್ರ ಇದಾರೋ ಅವ್ರು ಖಂಡಿತವಾಗ್ಲೂ ಡೇಟಾ ಕೊಡ್ತೀವಿ. ಅವ್ರೋಗಿ ರೈತರಿಗೆ ಸಹಾಯ ಮಾಡ್ತಾರೆ, ಸರ್ವಿಸ್ ಕೊಡ್ತಾರೆ. ಮಷಿನ್ ಕೊಡ್ತೀರಿ? ಹೌದು, ಮಷಿನ್ ಬೇಕಂದವರಿಗೆ. ಹೌದು. ಇಲ್ಲ ಸರ್ ನಮ್ ಕಡೆಯಿಂದ ಬಂದು ಬೋರ್ವೆಲ್ ಪಾಯಿಂಟ್ ತೋರಿಸ್ಕೊಡಿ ಅಂದ್ರೆ ಏನಾದ್ರು ರೆಫರೆನ್ಸ್ ಸಿಗತ್ತೆ. ಬಟ್ ಸಿದ್ಧಾರ್ಥ ಎಂಟರ್ಪ್ರೈಸ್ ಬರೋ ಟೀಮ್ ಯಾರು ನನ್ನ ಹತ್ರ ಪರ್ಚೇಸ್ ಮಾಡಿರ್ತಾರಲ್ಲ ಅವ್ರ ಕಡೆಯಿಂದ ಬರುತ್ತೆ, ಅವ್ರ ಕಡೆಯಿಂದ ಕಳಿಸ್ಕೊಡ್ತಾರೆ. ಸರ್ ಈಗ ನೀರ್ ಅಂದ ತಕ್ಷಣ ಭೂಮಿಯಲ್ಲಿ ಇರೋದನ್ನ ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ, ಅದೊಂದು ಅಂತರ್ಜಲ ಅಲ್ವಾ? ಹೌದು. ಸೊ ಅದು ಪ್ರಕೃತಿ ಒಂದು. ಸೊ ಹಂಗಾಗಿ ತುಂಬಾ ಜನ ಅಂತಿರ್ತಾರೆ ಸರ್, ಈ ಒಂದು ಮಷೀನ್ ಇಂದ ಯಾವ ತರ ನೀರು ತೋರಿಸಬಹುದು, 100% ಸಾಧ್ಯ ಇದೆಯಾ, ಹೆಂಗಿದೆ ಅಂತ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ಏನಂತ ಹೇಳ್ತಾರೆ ಸರ್? ಸರ್ 100% ನಮ್ ನೇಚರ್ ನ ಚಾಲೆಂಜ್ ಮಾಡಕ್ ಆಗಲ್ಲ ಸರ್. ಹೌದು. ಸೊ ನಮ್ಮ 40% ಅಕ್ಯುರೇಸಿ ಇತ್ತು ಕೆಲವೊಂದು ಎಕ್ವಿಪ್ಮೆಂಟ್ಸ್, ಅದನ್ನ 95% ವರೆಗೂ ತಗೊಂಡ್ಬಂದಿದ್ವಿ ಮ್ಯಾಕ್ಸ್ ಇಂದ. ಮ್ಯಾಕ್ಸ್ 95% ಕೊಡ್ತಿದೆ ಅಂದ್ರೆ 100 ಪಾಯಿಂಟ್ ಮಾಡಿದಾಗ ಹೆಚ್ಚು ಕಡಿಮೆ 5 ಪಾಯಿಂಟ್ ಫೇಲ್ ಆಗೋ ಚಾನ್ಸಸ್ ಇದೆ, 95% ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಇದರಲ್ಲಿ ಡ್ರೈ ಫ್ರಾಕ್ಚರ್ ಅನ್ನೋದು ಎನ್ಕೌಂಟರ್ ಮಾಡ್ಲಿಕ್ಕೆ ಯಾವ ಎಕ್ವಿಪ್ಮೆಂಟ್ ಇಲ್ಲ. ಓಪನ್ ಆಗಿ ಹೇಳ್ಬೇಕಂದ್ರೆ ಈಗ ನಮ್ ಮ್ಯಾಕ್ಸ್ ಚೆನ್ನಾಗಿದೆ, ಹೌದು ಮ್ಯಾಕ್ಸ್ ಅಲ್ಲಿ ಫೇಲ್ಯೂರ್ಸ್ ಇಲ್ವಾ? ಖಂಡಿತವಾಗ್ಲೂ ಬರುತ್ತೆ. ಯಾಕೆ ಅಂದ್ರೆ ರಿಪೋರ್ಟ್ ಅನಲೈಸಿಸ್ ಮಾಡಿ ನಾವು ಕಸ್ಟಮರ್ಸ್ ಹೇಳಿರ್ತೀವಿ, ಸರ್ 50% ಚಾನ್ಸಸ್ ಟ್ರೈ ಮಾಡಬೇಡಿ ಅಂತ. ಅವ್ರಿಗೆ ಆಸೆ ಜಾಸ್ತಿ, ಮಾಡ್ಲಿಕ್ಕೆ ಆಗೋದಿಲ್ಲ, ಬಂದ್ರೆ ನೀರ್ ಬರ್ಬಿಡ್ಲಿ ಬಿಡಿ ಅಂತ. ಆ ಟೈಮಲ್ಲಿ ಫೇಲ್ಯೂರ್ ಆಗಿರೋಂತ ಸಂದರ್ಭಗಳು ಇದಾವೆ, ಬೇಡ ಅಂತ ಹೇಳಿ ಡ್ರಿಲ್ ಮಾಡಿರೋಂತ ಸಂದರ್ಭಗಳು. ಸರ್ ಈಗ ನಿಮ್ ಮಷಿನ್ ಬಗ್ಗೆ ತಿಳಿಸ್ಕೊಡಿ, ಒಂದೊಂದಾಗಿ ಏನೇನ್ ವರ್ಕ್ ಮಾಡುತ್ತೆ ಅಂತ ಹೇಳಿ. ಸರ್ ನೋಡಿ, ಇದು ಲೊಕೇಟರ್ ಅಂತ ಹೇಳ್ತೀವಿ. ಇದು ಲೊಕೇಟರ್ ಬಂದ್ಬಿಟ್ಟು ಪಾಯಿಂಟ್ ಐಡೆಂಟಿಫೈ ಮಾಡುತ್ತೆ ನಿಮ್ಗೆ. ಇದು ಈ ತರ ಫಿಟ್ ಮಾಡ್ಕೊಂಡಾಗ ಭೂಮಿಯಲ್ಲಿ ಎಲ್ಲಿ ಫ್ರಾಕ್ಚರ್ ಝೋನ್ಸ್ ಇರುತ್ತಲ್ವಾ, ಅಲ್ಲಿ ನಮ್ಗೆ ಈ ತರ ಟರ್ನ್ ಆಗುತ್ತೆ, ಈ ತರ ರೊಟೇಟ್ ಆಗುತ್ತೆ. ರೊಟೇಟ್ ಆಗಿರೋ ಜಾಗದಿಂದ ನೆಕ್ಸ್ಟ್ ನಾವು ಇದು ಪ್ರೊಫೈಲರ್ ಅಂತ ಯೂಸ್ ಮಾಡ್ತೀವಿ. ಪ್ರೊಫೈಲರ್ ಯೂಸ್ ಮಾಡಿ ಈ ಪ್ರೊಫೈಲರ್ ಅಲ್ಲಿ ಏನ್ ಮಾಡುತ್ತೆ, ಹಾರಿಜಾಂಟಲ್ ಸ್ಕ್ಯಾನಿಂಗ್ ಮಾಡ್ತೀವಿ. ಭೂಮಿ ಒಳಗಡೆ ಹಾರಿಜಾಂಟಲ್ ಸ್ಕ್ಯಾನ್ ಮಾಡಿ 10 ಮೀಟರ್ಸ್ ತಗೊಂತೀವಿ ಡಿಸ್ಟೆನ್ಸ್. 10 ಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಪಾಯಿಂಟ್, ಲೊಕೇಟರ್ ತೋರಿಸಿರೋ ಪಾಯಿಂಟ್ ಅಥವಾ ಅಕ್ಕಪಕ್ಕದಲ್ಲಿ ಇನ್ನೂ ಬೆಸ್ಟ್ ಪಾಯಿಂಟ್ ಇದೆ ಅಂತ ತೋರ್ಸಕ್ ಇದು ಯೂಸ್ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ IP ಅಂತ ಯೂಸ್ ಮಾಡ್ತೀವಿ. ಇಂಡ್ಯೂಸ್ ಪೋಲರೈಸೇಷನ್ ಮೆಥಡ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಏನಾಗುತ್ತೆ, ಈ ಎಕ್ವಿಪ್ಮೆಂಟ್ ಅಲ್ಲಿ ನಿಮ್ಗೆ ವರ್ಟಿಕಲ್ ಸ್ಕ್ಯಾನಿಂಗ್ ಮಾಡುತ್ತೆ. ಸೊ ಎಷ್ಟು ಅಡಿಯಲ್ಲಿ ಫ್ರಾಕ್ಚರ್ಸ್ ಇದೆ, ಫಾರ್ ಎಕ್ಸಾಂಪಲ್ ನೀವೊಂದು 700 ಅಡಿಗೆ ಅಥವಾ 900 ಅಡಿಗೆ ಸ್ಕ್ಯಾನ್ ಮಾಡಿದ್ರು ಅಂತ ಇಟ್ಕೊಳ್ಳಿ, 350 ಅಡಿಯಲ್ಲಿ ಒಂದು ಫ್ರಾಕ್ಚರ್, 480 ಒಂದು ಫ್ರಾಕ್ಚರ್, 520 ಒಂದು ಫ್ರಾಕ್ಚರ್, ಎಷ್ಟು ಫ್ರಾಕ್ಚರ್ಸ್ ಇದೆ, ನಂಬರ್ ಆಫ್ ಫ್ರಾಕ್ಚರ್ಸ್ ಅಂತ ತೋರ್ಸಕ್ಕೆ ಬಹಳ ಸಹಾಯ ಮಾಡುತ್ತೆ. ಈ 3 ರಿಪೋರ್ಟ್ಸ್ ಅನಲೈಸ್ ಮಾಡಿ ಕೊಡೋದ್ರಿಂದ ನಮ್ಗೆ 90% ಅಕ್ಯುರೇಸಿ ಬರ್ತಾ ಇದೆ. 90% ವರೆಗೂ ಖಂಡಿತ. 10% ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀರಾ? 10% ಅಲ್ಲ, 100% ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ, ಇದೆ ಅಂತ ಹೇಳ್ತೀವಿ ಅಷ್ಟೇ. ನೇರವಾಗಿ ಸ್ಟ್ರೈಟ್ ಆಗಿ ಹೇಳ್ತಾರೆ. ಡ್ರೈಲ್ಯಾಂಡ್ ಪ್ರದೇಶ ಇರುತ್ತಲ್ವಾ, ಹೌದು, ಅಂತ ಯಾವ ತರ ಚಾಲೆಂಜ್ ಆಗಿ ನೀವು ಮಾಡ್ತಾ ಇದೀರಾ ಸರ್? ಡ್ರೈ ಲ್ಯಾಂಡ್ ಅಲ್ಲಿ ಕೆಲವು ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಡ್ರೈ ಫ್ರಾಕ್ಚರ್ಸ್ ಎನ್ಕೌಂಟರ್ ಮಾಡ್ಲಿಕ್ಕೆ ಬಹಳಷ್ಟು ಕಷ್ಟ. ಪ್ರಾಮಾಣಿಕವಾಗಿ ಟ್ರೈ ಮಾಡ್ತೀವಿ, ಸಿಕ್ಕಿದಲ್ಲಿ ಕೆಲವು ಕಡೆ ಡ್ರೈ ಲ್ಯಾಂಡ್ ಅಲ್ಲೂ ನಾವು ನೀರು ಕೊಟ್ಟಿದೀವಿ. ಒಂದು 300 ಪಾಯಿಂಟ್ 400 ಪಾಯಿಂಟ್ ಹತ್ರ ಚಾನ್ಸಸ್ ಇದೆ, ಮಾಡಿದೀವಿ. ಬಟ್ ಡ್ರೈ ಲ್ಯಾಂಡ್ ಅಲ್ಲಿ ಬಂದು ಚಾನ್ಸಸ್ ಇರೋ 50-50 ಚಾನ್ಸಸ್ ನಮ್ಗೆ. 50-50 ನೀವೇ ಹೇಳ್ತಿದ್ರಲ್ಲ ಡ್ರೈ ಲ್ಯಾಂಡ್ ಅಂತ, ಅದ್ರಲ್ಲಿ ಮತ್ತೆ ನಾವೇನ್ ನೀರ್ ತಗೊಂಡ್ಬಂದ್ ಕೊಡ್ಲಿಕ್ಕೆ ಆಗೋದಿಲ್ಲ. ಮಿಷಿನ್ ಅಲ್ಲಿ ಟ್ರೈ ಮಾಡಿದ್ರೆ 100% ನಾವ್ ಚಾನ್ಸಸ್ ಇದೆ, ಮಾಡಿಕೊಡ್ತೀರಾ?
ಮಾತಾಡ್ಬೋದಾ ಸರ್? ಖಂಡಿತವಾಗ್ಲು ಫೀಲ್ಡ್ ಅಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಮಾಡ್ತಾರೆ, ಮ್ಯಾಕ್ಸ್ ವರ್ಕ್ ಆಗತ್ತೆ ಅನ್ನೋದು ಅವ್ರ ಬಾಯಲ್ಲಿ ಕೇಳಿ. ಸರ್ ಈಗ ಯಾವ ತರ ಸರ್ ನೀವು ಯಾವ ಜಿಲ್ಲೆಗೆಲ್ಲ ಕರ್ನಾಟಕದಲ್ಲೆಲ್ಲ ಹೋಗಿ ಆ ತರ ಆಲ್ ಓವರ್ ಕರ್ನಾಟಕ ಅಂತ ಫುಲ್ ಕರ್ನಾಟಕ ಕವರ್ ಮಾಡಕ್ಕಾಗಿಲ್ಲ, ಹಾವೇರಿವರೆಗೂ ಕವರ್ ಮಾಡಿದೀವಿ. ಎಷ್ಟು ಪಾಯಿಂಟ್ ಮಾಡಿದೀರಾ ಸರ್? ಸರ್ ನಾನು 800 ಇಂದ 1000 ಪಾಯಿಂಟ್ ಮಾಡಿದ್ದೀನಿ. ಇಲ್ಲ, ಸಿದ್ದನ್ ಎಂಟರ್ಪ್ರೈಸಸ್ ಕಂಪನಿಗಳಿಂದನೇ ಹೋಗಿ ಮಾಡಿ. ಹೌದು, ಅವ್ರ ಕಡೆಯಿಂದನೇ ಹೋಗಿ ಮಾಡಿರೋದು. ಸರ್ ಹೆಂಗ್ ಅನ್ಸ್ತಾ ಇದೆ ಜನರು, ರೈತರು ಏನಂತ ಹೇಳ್ತಾ ಇದ್ದಾರೆ, ಯಾವ ತರ ನೀವು ಕೊಟ್ಟಿದ್ದೀರಾ, ಹೆಂಗ್ ಸ್ಯಾಟಿಸ್ಫೈಡ್ ಇದೆ ಎಲ್ಲ? ಸರ್ ಮಿಷಿನ್ ಬಂದು 100% ಕೆಲಸ ಮಾಡುತ್ತೆ. ಮಿಷಿನ್ ಬಗ್ಗೆ ಕಂಪ್ಲೇಂಟ್ ಇಲ್ಲ, ಕೆಲಸ ಮಾಡೋದ್ರ ಮೇಲೆ ಕಂಪ್ಲೇಂಟ್ ಬರುತ್ತೆ. ಫೀಲ್ಡ್ ಹೋಗ್ಬೇಕು, ನಾವು ಫೀಲ್ಡ್ ಅಲ್ಲಿ ಶ್ರಮ ವಹಿಸಿ ಮಾಡ್ಬೇಕು. ಶ್ರಮ ವಹಿಸಿ ಮಾಡಿದ್ರೆ ಯಾವತ್ತೂ ಮೋಸ ಆಗಿಲ್ಲ. ಮಿಷಿನ್ ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ. ನಾವು ಔಟ್ಪುಟ್ ತೆಗೆಯೋದು ನಮ್ಗೆ ಗೊತ್ತಿರಬೇಕು. ಹೌದೌದು. ರೈತರು ಯಾವ ತರ ಖುಷಿ ಆಗಿದ್ದಾರೆ ಸರ್ ನೀವು ನೀರೆಲ್ಲ ಕೊಟ್ಮೇಲೆ? ಸರ್ ರೈತರು ಆ ದೇವ್ರನ್ನ ನೋಡಿರ್ತಾರೆ ಇಲ್ಲೋ ಗೊತ್ತಿಲ್ಲ, ನಾವು ಹೋಗಿ ಅವ್ರಿಗೆ ನೀರ್ ಕೊಟ್ರೆ ನಮ್ಮನ್ನ ದೇವ್ರ ತರ ನೋಡ್ತಾರೆ. ಅವ್ರು ಸಾಯೋವರೆಗೂ ನಮ್ಮನ್ನ ನೆನಪಲ್ಲಿ ಇಟ್ಕೊಂಡಿರ್ತಾರೆ. ಈ ತರ ಇದೆ. ಸರ್ ಯಾವ ತರ ಈಗೇನಾದ್ರು ಗ್ರಾಫ್ ಅವ್ರಿಗೆ ಏನಾದ್ರು ಆಗ್ತಾರೆ ಈ ಸ್ಟಡಿಗೆ ಅಂತ ಹೇಳಿ ಯಾವ ತರ ಏನೋ ಕೊಡ್ತೀರಾ? ಸರ್ ಗ್ರಾಫ್ ಎಲ್ಲ ಕೊಡ್ತೀವಿ ಸರ್. ಗ್ರಾಫ್ ಏನ್ ಕೊಡಲ್ಲ ಅಂತ ಇಲ್ಲ. ಗ್ರಾಫ್ ಅಲ್ಲಿ ಹೋಗಿ ಅವ್ರದ್ದು ಜಮೀನಲ್ಲಿ ಏನ್ ಸ್ಕ್ಯಾನ್ ಮಾಡ್ತೀವಿ, ಲೈವ್ ಗ್ರಾಫ್ ಬರುತ್ತೆ. ಲೈವ್ ಗ್ರಾಫ್ ತೆಗೆದು ಅವ್ರಿಗೆ ಕೊಡ್ತೀವಿ. ಅದ್ರಲ್ಲಿ ಏನ್ ಎಷ್ಟೆಷ್ಟು ಮೀಟರ್ಗೆ ಫ್ರಾಕ್ಚರ್ಸ್ ಇದೆ ಅನ್ನೋದನ್ನ ಅವ್ರಿಗೆ ಹೇಳ್ತೀವಿ. ಡ್ರಿಲ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಹೇಳ್ತೀವಿ. ಅದೆಲ್ಲ ಓಕೆ ಆದ್ರೆ ನಾವು ಗ್ರಾಫ್ ಕೊಟ್ಟು ಪಾಯಿಂಟ್ ಮಾಡಿಸಿ ಸರ್ ಅಂತ ಹೇಳ್ತೀವಿ. ಹೌದು ಸರ್. ಅಂದ್ರೆ ಖುಷಿ ಕೊಟ್ಟಿದೆ ಎಲ್ಲ ಕಡೆ ಕೆಲಸ? ಹೌದು ಸರ್, ನಮ್ಗೆ ಎಲ್ಲಾ ಕಡೆ ಖುಷಿ ಕೊಟ್ಟಿದೆ. 1 or 2 ಕೇಸ್ ಫೇಲರ್ ಅಂತ ಇದ್ದೇ ಇರುತ್ತೆ. ಫೇಲರ್ ಅಂತ ಯಾಕೆಂದ್ರೆ ಡ್ರೈ ಗ್ಯಾಪ್ಸ್ ಗಳು ಒಂದು ನಾವು ಇದ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇದಿರುತ್ತೆ ಸರ್. ಇರುತ್ತೆ ಅಂತ ಹೇಳ್ತೀವಿ. ಈಗ ನೀವ್ ಯಾವ ತರ ಸರ್, ಈಗ ಯಾವ ತರ ಎಲ್ಲ ಪಾಯಿಂಟ್ಸ್ ಎಲ್ಲ ತೋರಿಸಿ ತಿಳಿಸ್ಕೊಡಿ ಎಲ್ಲ. ಸರ್ ನಮಸ್ತೆ, ನಾನು ಸಿದ್ದಾನಿ ಎಂಟರ್ಪ್ರೈಸಸ್ ಇಂದ ಇನ್ಸ್ಟ್ರೂಮೆಂಟ್ ಪರ್ಚೇಸ್ ಮಾಡಿರೋದು. ಅಲ್ಲಿಂದ ಮತ್ತೆ ನಮ್ಗೆ ಈ ಪರ್ಚೇಸ್ ಮಾಡಿದ್ಮೇಲೆ ನಾವೇನಾದ್ರು ಟೆಸ್ಟಿಂಗ್ ಎಲ್ಲ ಹೋದ್ರೆ ಬೆಂಗಳೂರು ಅರ್ಬನ್ ಮತ್ತೆ ತುಮಕೂರು, ಚಿಕ್ಕಬಳ್ಳಾಪುರ ಆ ಕಡೆ ಎಲ್ಲ ಹೋದ್ರೆ ಟೆಸ್ಟಿಂಗ್ ಆದ್ಮೇಲೆ ನಾವು ಮಾಡಿರೋ ಟೆಸ್ಟಿಂಗ್ ಗ್ರಾಫ್ ಎಲ್ಲ ಕಳಿಸ್ತೀವಿ ನಮ್ಮ ಒಂದು ಅನಲೈಸ್ ಟೀಮ್ಗೆ. ಈ ತರ ಎಲ್ಲ ಗ್ರಾಫ್ ಎಲ್ಲ ಕಳಿಸ್ತೀವಿ ಸರ್. ಈ ತರ ಗ್ರಾಫ್ ಎಲ್ಲ ಕಳಿಸ್ತೀವಿ. ಅವ್ರು ಅನಲೈಸ್ ಮಾಡಿ ನಮ್ಗೆ ರಿಪೋರ್ಟ್ ಹೇಳ್ತಾರೆ. ಸೇಮ್ ರಿಪೋರ್ಟ್ ನಾವು ಕಸ್ಟಮರ್ ಕೂಡ ಕಳಿಸ್ತೀವಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮ್ಗೇನ್ ಅನಲೈಸ್ ಮಾಡಿದ್ದಾರೆ ಅದನ್ನ ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ ನೀಟಾಗಿ ನಾವೇನ್ ಪಾಯಿಂಟ್ ಮಾಡಿದೀವಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಅವ್ರಿಗೆಲ್ಲ. ಆದಷ್ಟು ಸಾಧ್ಯ ಆದಷ್ಟು ರೈತರಿಗೆ ನೀರು ಕೊಡೋಕೆ ಎಲ್ಲ ಪ್ರಯತ್ನ ಮಾಡ್ತೀರಾ? ಖಂಡಿತ ಸರ್. ಎಷ್ಟು ಪಾಯಿಂಟ್ ಮಾಡಿದೀರಾ ಸರ್? ಅರೌಂಡ್ 250 ಪಾಯಿಂಟ್ಸ್ ಮಾಡಿದೀವಿ. ಖುಷಿ ಆಗಿದೆ ಸರ್. ಒಂದು 80 to 90% ರಿಸಲ್ಟ್ ಇದೆ. ಅಷ್ಟೆಲ್ಲ ಮಾಡಿದ್ರೆ ಇಷ್ಟೆಲ್ಲ 90% ಕೊಡೋಕೆ ಕಾರಣ ಏನು? ನೀವು ಮ್ಯಾಕ್ಸ್ ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿದ್ರೆ ಯಾವ ತರ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ಸಿದ್ದನ್ ಎಂಟರ್ಪ್ರೈಸಸ್? ಸರ್ ಇದು ಪರ್ಚೇಸ್ ಮಾಡಿದ ತಕ್ಷಣ ಒಂದು ಕಂಪ್ನಿ ನಮ್ಮ ಪರ್ಚೇಸ್ ಮಾಡಿರೋ ಟೀಮ್ಗೆ ಜವಾಬ್ದಾರಿ ತಗೊಳುತ್ತೆ. ಅವರಿಂದ ನಮ್ಗೆ ಟ್ರೈನಿಂಗ್ ಸಿಗುತ್ತೆ ಸರ್. ಇನಿಷಿಯಲಿ ಪರ್ಚೇಸ್ ಮಾಡಿದ ತಕ್ಷಣ ಪರ್ಚೇಸ್ ಮಾಡ್ಬಿಟ್ರು ಅಂತ ಬಿಡಲ್ಲ, ನಮ್ಗೆ ನಮಗೆ ಟ್ರೈನಿಂಗ್ ಕೊಡ್ತಾರೆ. ಲೊಕೇಟರ್ ಹೇಗೆ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು, ನೆಕ್ಸ್ಟ್ IP ಟೆಸ್ಟ್ ಹೇಗೆ ಹ್ಯಾಂಡಲ್ ಮಾಡಬೇಕು, ಅದೆಲ್ಲ ನಮ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಆ ಟ್ರೈನಿಂಗ್ ಅಲ್ಲಿ ಏನ್ ರಿಸಲ್ಟ್ ಬರುತ್ತಲ್ಲ ಅದನ್ನ ಮತ್ತೆ ಅವ್ರು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ನಮ್ನ ಥ್ರೂ ಔಟ್ ನಮ್ನ ತರೋ ಮಾಡಿ ಆಮೇಲೆ ನಮ್ಗೆ ಒಂದು ಫೀಲ್ಡ್ ಗೆ ಏನಾದ್ರು ಒಂದು ಲೀಡ್ ಅಂತ ಬಂದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ ಸರ್. ಸಪೋರ್ಟ್ ಮಾಡ್ತಾರೆ. ಖಂಡಿತ ಮಷಿನ್ ಕೊಡ್ತಾರೆ, ತರಬೇತಿ ಕೊಡ್ತಾರೆ, ಮತ್ತೆ ಫೀಲ್ಡ್ ಹೋಗಿ ನಿಮ್ ವರ್ಕ್ ಮಾಡಕ್ಕೆ ಚಾನ್ಸ್ ಕೊಡ್ತಾರೆ. ಖಂಡಿತ ಸರ್. ಪ್ರತಿಯೊಂದನ್ನು ಸಪೋರ್ಟ್ ಮಾಡಿದ್ದಾರೆ. ಹೌದು, ಅವ್ರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ನಾವು ಮಾಡೋ ಕೆಲಸ ಸ್ಯಾಟಿಸ್ಫೈ ಆದ್ಮೇಲೆ ನಮ್ಗೆ ಅವರು ಲೀಡ್ ನ ಜನರೇಟ್ ಮಾಡೋದು. ಆ ತರ ಇದೆ. ಹೌದು, ಖುಷಿ ಕೊಟ್ಟಿದೆ. ಖುಷಿ ಕೊಟ್ಟಿದೆ ಸರ್. ರೈತರು ಹೆಂಗಿದೆ? ರೈತರು ಏನಂತ ಹೇಳ್ತಾರೆ ನಿಮ್ಗೆ? ರೈತರ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ನಾವು ಮಾಡಿರೋ ಪಾಯಿಂಟ್ ಎಲ್ಲ ನಾವೇನ್ ಫ್ರಾಂಕ್ ಆಗಿ ನಮ್ಮ ಅಲ್ಲಿ ರಿಪೋರ್ಟ್ ಏನ್ ಜನರೇಟ್ ಆಗುತ್ತೆ ಆ ಭೂಮಿಲಿ ಅದನ್ನ ಹೇಳ್ತೀವಿ. ಅವರು ತುಂಬಾ ನಮ್ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ, ಮತ್ತೆ ನಮ್ಗೆ ತುಂಬಾ ಸೀರಿಯಸ್ ಆಗಿ ತಗೋತಾರೆ. ನಾವು ಕೊಡೋ ರಿಪೋರ್ಟ್ ಮೇಲೆ ಅವ್ರದ್ದು ಭವಿಷ್ಯ ನಿಂತಿರುತ್ತೆ. ಆದ್ರಿಂದ ನಮ್ ಕಂಪ್ನಿ ಕಡೆಯಿಂದ ನಮ್ನ ಎಕ್ಸ್ಪರ್ಟೈಸ್ ಮಾಡಿರೋದ್ರಿಂದ ರೈತರಿಗೆ ನಾವು ಅದನ್ನೇ ನಾವು ಅನಲೈಸ್ ಮಾಡಿ ಅವ್ರಿಗೆ ಹೇಳ್ತೀವಿ. ಸೊ ಅದಕ್ಕೆ ಇದರಿಂದ ನಮ್ಗೆ ವರ್ಕ್ ಸೀರಿಯಸ್ ಆಗಿರೋದ್ರಿಂದ ಸೊ ನಮ್ಗೆ ಧನ್ಯವಾದ ಎಲ್ಲ ಹೇಳ್ತಾರೆ. ರೈತರಿಗೂ ಹೇಳ್ತಾರೆ, ಸಿದ್ದನ್ ಎಂಟರ್ಪ್ರೈಸಸ್ ಹೇಳ್ತಾರೆ. ಹೌದು ಸರ್. ಕಡೆಯಿಂದ ನಿಮ್ಗೆ ಇದಾಗಿದೆ. ಹೌದು. ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಹೇಗಿದ್ದೀರಾ? ಆರಾಮ ಸರ್, ನೀವ್ ಆರಾಮ್ರಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಸರ್. ಈಗ ನೀವಂತೂ ಬೆಂಗಳೂರಲ್ಲಿ ಇದ್ದೀರಾ. ಸೊ ಸಿದ್ದನ್ ಎಂಟರ್ಪ್ರೈಸಸ್ ಅಲ್ಲಿ ಮ್ಯಾಕ್ಸ್ ಪರ್ಚೇಸ್ ಮಾಡಿದೀನಿ ಅಂತ ಹೇಳಿದಿರಾ, ಹೆಂಗ ಅನ್ಸ್ತಾ ಇದೆ ಸರ್? ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಏನಂತ ಹೇಳ್ತಾರೆ ಸರ್? ಇದ್ರಲ್ಲಿ ಸರ್ ಸಿದ್ದನಿ ಎಂಟರ್ಪ್ರೈಸಸ್ ಬಗ್ಗೆ ಅನುಮಾನನೇ ಯಾರಿಗೂ ಬೇಡ. ಯಾಕಂದ್ರೆ ಅವ್ರದ್ದು ಬೆಸ್ಟ್ ಅಲ್ಲಿ ಬೆಸ್ಟ್ ಒಳಗೆ ಬೆಸ್ಟ್ ಟ್ರೈನಿಂಗ್ ಇರ್ತೈತಿ. ಮತ್ತೆ ನಿಮ್ಗೆ ಏನೇ ಅನುಮಾನ ಇದ್ರು ಅವರು ಒಂದು ಸರಿ ಬೇಸರ ಮಾಡ್ಕೊಳ್ಳಾರ್ದಂಗ ಟ್ರೈನ್ ಅಪ್ ಮಾಡ್ತಾರ ನಮ್ಮನ್ನ. ಎಷ್ಟು ಸರಿ ಆದ್ರೂ ಬೇಸರನೇ ಇಲ್ಲ ಸರ್. ನೀವು ಯಾವಾಗ 8 ಅಲ್ಲ 10 ಗಂಟೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿದ್ರು ರಿಸೀವ್ ಮಾಡಿ ಕೊಡ್ತಾರೆ. ಎಲ್ಲ ಮಷಿನ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಹೌದೌದು ಸರ್. ಹೌದು ಸರ್. ಓಕೆ, ಖುಷಿ ಅನ್ಸಿದೆ ನಿಮ್ಗೆ? ಸೂಪರ್ ಸರ್. ಮಷಿನ್ ಎಲ್ಲ ಪರ್ಚೇಸ್ ಮಾಡಿದಿರಿ? ಪರ್ಚೇಸ್ ಮಾಡಿದೀನಿ, ಅವರಿಂದ ಟ್ರೈನ್ ಆಗಿದ್ದೀನಿ, ಪಾಯಿಂಟ್ ಕೊಡ್ತಾ ಇದೀನಿ ಸರ್. ಉತ್ತರ ಕರ್ನಾಟಕ ಎಲ್ಲ ಕೊಡ್ತಾ ಇದ್ದೀನಿ, ನಮ್ ಕಡೆ ಇದೀನಿ ಸರ್. ಕೊಡ್ತೇನೆ. ಕೊನೆಯದಾಗಿ ಏನಂತ ಹೇಳ್ತೀರಾ ನಿಮ್ಮ ಒಂದು ಸಿದ್ದನ್ ಎಂಟರ್ಪ್ರೈಸಸ್ ಕಡೆಯಿಂದ? ಸರ್ ಕೊನೆಯದಾಗಿ ಸಿದ್ದನ್ ಎಂಟರ್ಪ್ರೈಸಸ್ ಕಡೆಯಿಂದ ಅಬ್ದುಲ್ ಅವ್ರಿಗೆ ಮತ್ತೆ ಫಾರ್ಮಿಂಗ್ ಬಿಸ್ನೆಸ್ ಕನ್ನಡ ಚಾನಲ್ ಅವ್ರಿಗೆ ಧನ್ಯವಾದಗಳು ತಿಳಿಸ್ಬೇಕು. ರೈತರಿಗೆ ಧನ್ಯವಾದ ತಿಳಿಸಿ ಸರ್. ರೈತರು ಹೌದು, ಖಂಡಿತವಾಗ್ಲು ನಿಮ್ ಕಡೆಯಿಂದ ಬಹಳಷ್ಟು ಸಪೋರ್ಟ್ ಆಗಿದೆ ಸರ್ ರೈತರಿಗೆ. ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಆಗ್ಲಿ
ನಮ್ಮನ್ನ ಕಾಲ್ ಮಾಡೋದೇ ನಿಮ್ ವಿಡಿಯೋ ಇಂದ ನೋಡಿ. ಸೊ ಹಾಗಾಗಿ ರೈತರಿಗೆ ಸಪೋರ್ಟ್ ಸಿಕ್ಕಿದೆ. ನಮ್ ಟೀಮ್ ಅಥವಾ ನಮ್ಮ ಸಿದ್ಧಾನ್ ಎಂಟರ್ಪ್ರೈಸ್ ಮಿಷಿನ್ ಪರ್ಚೇಸ್ ಮಾಡಿ ತರಬೇತಿ ಪಡ್ಕೊಂಡು ಬಹಳಷ್ಟು ರೈತರು ಸಪೋರ್ಟ್ ಮಾಡಿದ್ದಾರೆ. ಈ ಸತಿ ಹೊಸ ಅಪ್ಡೇಟ್ ಏನ್ ಬಂದಿದೆ ಅಂದ್ರೆ ಈಗ ಆಲ್ರೆಡಿ ಹೇಳ್ದಂಗೆ ಸರಿ, ಹೊಸ ಅಪ್ಡೇಟ್ ಗೋಸ್ಕರ ನಾನು ಕರೆಸಿದ್ರಿ. ಏನಿದೆ ಸರ್ ಹೊಸ update? ಏನು ಜನರಿಗೆ ಅಕ್ಯುರೇಸಿ ಕೊಡಕ್ಕೆ? ಹೌದು ಸರ್, ಏನಾಗ್ತಿದೆ ನಾವು ಲಾಸ್ಟ್ ಟೈಮ್ ಕೊಟ್ಟಿರೋಂತ ಟ್ಯಾಬ್ಗೂ ಈ ಟ್ಯಾಬ್ಗೂ ವ್ಯತ್ಯಾಸ ಇದೆ. ಈ ಚಿಕ್ಕ ಟ್ಯಾಬ್ ಕೊಟ್ಟಿದೀವಿ, ಈ ಸತಿ ಮ್ಯಾಕ್ಸ್ ಅವರು ದೊಡ್ಡ ಟ್ಯಾಬ್ ಕೊಟ್ಟಿದ್ದಾರೆ. ಇದ್ರಲ್ಲ ಗ್ರಾಫ್ ಎಲ್ಲ ಗ್ರಾಫ್ ಇದೆ, ಇದೇ ರೀತಿಲಿ ಬರುತ್ತೆ ನಿಮ್ಗೆ. ರಿಪೋರ್ಟ್ ಜನರೇಟ್ ಆಗುತ್ತೆ. PDF ಅಂತ ಇದೆ, ಗ್ರಾಫ್ ಅಂತ ಹೇಳಿ. ಇದು ಕಾಂಟೂರ್ ಇಮೇಜ್. ಆಲ್ರೆಡಿ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ವಿಡಿಯೋದಲ್ಲಿ. ಇದು 3D ಮ್ಯಾಪ್. ನಿಮ್ಗೆ ಈ ತರ ಮ್ಯಾಪ್ಸ್ ಎಲ್ಲ ನೋಡಿ ಆನ್ ಸ್ಪಾಟ್ ಅಲ್ಲಿ ನೀವು ಚಿಕ್ಕ ಟಾಪ್ ಝೂಮ್ ಮಾಡ್ಕೊಂಡು ನಾವೆಲ್ಲೆಲ್ಲಿ ಫ್ರಾಕ್ಚರ್ಸ್ ಇದೆ ನೋಡಿ, ಇದೆಲ್ಲ ನಮ್ಗೆ ಫ್ರಾಕ್ಚರ್ ಝೋನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಸಾಫ್ಟ್ ರಾಕ್ ಅಂತ ಹೇಳ್ತೀವಿ, ಸೆಡಿಮೆಂಟರಿ ಝೋನ್ ಅಂತ ಹೇಳ್ತೀವಿ. ಇಲ್ಲಿ ಸೆಡಿಮೆಂಟರಿ ಝೋನ್, ಇದು ಹಾರ್ಡ್ ರಾಕ್ ಅಂತ ಹೇಳ್ತೀವಿ. ಇದು ನೋಡ್ಲಿಕ್ಕೆ ತುಂಬಾ ಫೀಟ್ ಅಂತಾರ ಇದು? ಹೌದು ಸರ್, ಇದು ಮೀಟರ್ಸ್ ಏನ್ ಸೈಡ್ಸ್ ಅಲ್ಲಿ ಇದೆಯಲ್ಲ, ಇದು ನೋಡಿ 15 ಮೀಟರ್ಸ್ 30 ಮೀಟರ್ಸ್ ಅಂತ 300 ಮೀಟರ್ ಸ್ಕ್ಯಾನ್ ಮಾಡಿದೀವಿ. ಇದು ಅಂದ್ರೆ 900 ಅಡಿವರೆಗೂ ಸ್ಕ್ಯಾನ್ ಆಗುತ್ತೆ. ಇದು 900 ಅಡಿ. ಆಕ್ಚುಲಿ ಮಿಷಿನ್ ಬಂದ್ಬಿಟ್ಟು ನಿಮ್ಗೆ 1650 ಅಡಿವರೆಗೂ ಸ್ಕ್ಯಾನ್ ಆಗುತ್ತೆ. ಸೊ ಇದು ಈ ಪಾಯಿಂಟ್ ಪರ್ಟಿಕ್ಯುಲರ್ ಪಾಯಿಂಟ್ 300 ಮೀಟರ್ 900 ಅಡಿವರೆಗೂ ಸ್ಕ್ಯಾನ್ ಆಗಿದೆ. ಇದರಲ್ಲಿ ನಿಮ್ಗೆ ಹೆಚ್ಚು ಕಡಿಮೆ 1 2 3 4 5 ಫ್ರಾಕ್ಚರ್ ಬಂದಿದೆ. ಈ ತರ ನೀರಿರುವಂತ ಪ್ರಮಾಣ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಮ್ಯಾಕ್ಸ್ ಅನ್ನೋ ಎಕ್ವಿಪ್ಮೆಂಟ್ ಬಂದು ಬಹಳಷ್ಟು ಸಕ್ಸಸ್ ಕೊಟ್ಟಿದೆ. ಸೊ ಯಾರೆಲ್ಲ ಇನ್ನೂ ಪರ್ಚೇಸ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರಲ್ಲ, ದಯವಿಟ್ಟು ಯೋಚನೆ ಮಾಡೋದು ನಿಲ್ಸಿ, ಬನ್ನಿ ಸಿದ್ಧಾನ್ ಎಂಟರ್ಪ್ರೈಸಸ್ಗೆ. ಮ್ಯಾಕ್ಸ್ ಪರ್ಚೇಸ್ ಮಾಡಿ, ನೀವು ರೈತರಿಗೆ ಹೆಲ್ಪ್ ಮಾಡಿ, ನಿಮ್ಗೂ ಹೆಲ್ಪ್ ಆಗತ್ತೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸರ್, ನಮಸ್ತೆ.